ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಕುವಲಯಾಪೀಡ ಎನ್ನುವ ಆನೆಯನ್ನು ಶ್ರೀಕೃಷ್ಣನು ಸಂಹಾರ ಮಾಡಿದ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಕಂಸನು ಆಯೋಜಿಸಿದ್ದ ಕುಸ್ತಿಯ ಪಂದ್ಯವು ಪ್ರಾರಂಭವಾಗುವುದು ಎಂದು ಘೋಷವಾದ್ಯಗಳ ಮೊಳಗುವಿಕೆಯಿಂದ ಕೃಷ್ಣ ಬಲರಾಮರಿಗೆ ತಿಳಿಯಿತು. ಪ್ರಸಿದ್ಧ ಮಲ್ಲನಾದ ಚಾಣೂರನು ಕೃಷ್ಣ ಬಲರಾಮರೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ಅವನು ಹೀಗೆ ಹೇಳಿದನು: ನನ್ನ ಪ್ರಿಯ ಕೃಷ್ಣ ಮತ್ತು ಬಲರಾಮ, ನಿಮ್ಮ ಈಗಿನವರೆಗಿನ ಚಟುವಟಿಕೆಗಳ ವಿಷಯವನ್ನು ನಾವು ಕೇಳಿದ್ದೇವೆ. ನೀವು ಮಹಾವೀರರು, ಆದ್ದರಿಂದ ಅರಸನು ನಿಮ್ಮನ್ನು ಕರೆಸಿದ್ದಾನೆ. ನಿಮ್ಮದು ಅಸಾಧಾರಣ ಬಾಹುಬಲ ಎಂದು ಕೇಳಿದ್ದೇವೆ. ಇಲ್ಲಿರುವ ಅರಸರು ಎಲ್ಲ ಜನರು ನಿಮ್ಮ ಮಲ್ಲಪಟುತ್ವವನ್ನು ನೋಡಲು ಬಯಸುತ್ತಾರೆ. ಪ್ರಜೆಯಾದವನು ವಿಧೇಯನಾಗಿದ್ದು ಆಳುವ ಅರಸನ ಮನಸ್ಸನ್ನು ಸಂತೋಷಪಡಿಸಬೇಕು. ಹೀಗೆ ಮಾಡಿದ ಪೌರನಿಗೆ ಎಲ್ಲ ಬಗೆಯ ಭಾಗ್ಯಗಳು ಲಭಿಸುತ್ತವೆ. ವಿಧೇಯನಾಗಿ ಇರದೇ ಇರುವವನು ರಾಜನ ಕೋಪದಿಂದ ದುಃಖಕ್ಕೆ ಗುರಿಯಾಗುತ್ತಾನೆ. ನೀವು ಗೋಪಬಾಲಕರೊಡನೆ ಗೋವುಗಳನ್ನು ನೋಡಿಕೊಳ್ಳುವಾಗ ಪರಸ್ಪರ ಕುಸ್ತಿ ಮಾಡಿ ಸಂತೋಷಪಡುತ್ತೀರಿ ಎಂದು ಕೇಳಿದ್ದೇವೆ. ರಾಜನಿಗೂ ಇಲ್ಲಿರುವ ಜನರಿಗೂ ಸಂತೋಷವಾಗುವಂತೆ ನೀವು ನಮ್ಮೊಡನೆ ಮಲ್ಲಯುದ್ಧ ಮಾಡಬೇಕೆಂದು ಬಯಸುತ್ತೇವೆ. ಕೃಷ್ಣನು ಕೂಡಲೇ ಚಾಣೂರನ ಮಾತುಗಳನ್ನು ಅರ್ಥ ಮಾಡಿಕೊಂಡನು ಮತ್ತು ಅವನೊಡನೆ ಕುಸ್ತಿ ಮಾಡಲು ಸಿದ್ಧನಾದನು. ಆದರೂ ಕಾಲ ಮತ್ತು ಸಂದರ್ಭಗಳಿಗೆ ಅನುಗುಣವಾಗಿ ಹೀಗೆಂದನು: ನೀವು ಭೋಜರಾಜನ ಪ್ರಜೆಗಳು, ಕಾಡಿನಲ್ಲಿ ವಾಸ ಮಾಡುತ್ತೀರಿ. ನಾವು ಪರೋಕ್ಷವಾಗಿ ಅವನ ಪ್ರಜೆಗಳು ಮತ್ತು ಸಾಧ್ಯವಾದ ಮಟ್ಟಿಗೂ ಅವನಿಗೆ ಸಂತೋಷವನ್ನು ಉಂಟು ಮಾಡಲು ಪ್ರಯತ್ನಿಸುತ್ತೇವೆ. ಕುಸ್ತಿ ಮಾಡುವ ಈ ಅವಕಾಶವು ಅವನು ಮಾಡಿರುವ ದೊಡ್ಡ ಉಪಕಾರ. ಆದರೆ ನಾವು ಇನ್ನೂ ಹುಡುಗರು. ವೃಂದಾವನದ ಕಾಡಿನಲ್ಲಿ ಕೆಲವೊಮ್ಮೆ ನಮ್ಮ ವಯಸ್ಸಿನ ಹುಡುಗರೊಂದಿಗೆ ಆಡುತ್ತೇವೆ. ಸಮವಯಸ್ಸಿನ ಮತ್ತು ಸಮಬಲರ ಜೊತೆಗೆ ಸೆಣಸುವುದು ನಮಗೆ ಒಳ್ಳೆಯದು ಎಂದು ಭಾವಿಸುತ್ತೇವೆ. ಆದರೆ ನಿಮ್ಮಂತಹ ಮಹಾಮಲ್ಲರ ಜೊತೆ ಕುಸ್ತಿ ಮಾಡುವುದು ಪ್ರೇಕ್ಷಕರಿಗೆ ಒಳ್ಳೆಯದಲ್ಲ. ಅದು ಅವರ ಧಾರ್ಮಿಕ ತತ್ವಗಳಿಗೆ ವಿರುದ್ಧವಾಗಿರುತ್ತವೆ. ಹೀಗೆ ಕೃಷ್ಣನು ಪ್ರಸಿದ್ಧರೂ ಬಲಶಾಲಿಗಳೂ ಆದ ಮಲ್ಲರು ಕೃಷ್ಣ ಮತ್ತು ಬಲರಾಮರನ್ನು ಕುಸ್ತಿಗೆ ಆಹ್ವಾನಿಸಬಾರದೆಂದು ಸೂಚಿಸಿದನು. ಇದಕ್ಕೆ ಉತ್ತರವಾಗಿ ಚಾಣೂರನು: ನನ್ನ ಪ್ರಿಯ ಕೃಷ್ಣ, ನೀನು ಮಗುವೂ ಅಲ್ಲ, ತರುಣನೂ ಅಲ್ಲ ಎಂದು ನಮಗೆ ಅರ್ಥವಾಗುತ್ತದೆ. ನೀನು ನಿನ್ನ ದೊಡ್ಡ ಅಣ್ಣ ಬಲರಾಮನು ಎಲ್ಲರನ್ನೂ ಮೀರಿಸಿದವರು. ಇತರ ಆನೆಗಳನ್ನು ಕೊಲ್ಲುವಷ್ಟು ಬಲವಿದ್ದ ಕುವಲಯಾಪೀಡ ಎನ್ನುವ ಆನೆಯನ್ನು ನೀನು ಆಗಲೇ ಕೊಂದಿದ್ದೀಯೆ. ಆ ಆನೆಯನ್ನು ಆಶ್ಚರ್ಯಕರವಾದ ರೀತಿಯಲ್ಲಿ ಕೊಂದಿದ್ದೀಯೆ. ನಿನ್ನ ಬಲದ ಕಾರಣದಿಂದಾಗಿ ನಮ್ಮಲ್ಲಿ ಹೆಚ್ಚು ಬಲಶಾಲಿಗಳಾದವರೊಡನೆ ಸ್ಪರ್ಧಿಸುವುದು ನಿನಗೆ ಯೋಗ್ಯವಾದದ್ದು. ಆದ್ದರಿಂದ ನಾನು ನಿನ್ನೊಡನೆ ಕುಸ್ತಿ ಮಾಡಲು ಬಯಸುತ್ತೇನೆ. ನಿನ್ನ ಅಣ್ಣ ಬಲರಾಮನು ಮುಷ್ಟಿಕನೊಡನೆ ಕುಸ್ತಿ ಮಾಡುವನು. ಕಂಸನ ಮಲ್ಲರು ತಮ್ಮ ದೃಢನಿಶ್ಚಯವನ್ನು ಹೇಳಿದ ಮೇಲೆ ಮಧುವನ್ನು ಕೊಂದ ದೇವೋತ್ತಮ ಪರಮಪುರುಷನು ಚಾಣೂರನನ್ನು ಎದುರಿಸಿದ ಮತ್ತು ರೋಹಿಣಿಯ ಮಗನಾದ ಬಲರಾಮನು ಮುಷ್ಟಿಕನನ್ನು ಎದುರಿಸಿದ. ಮೊದಲು ಕೃಷ್ಣ ಮತ್ತು ಚಾಣೂರರು, ಅನಂತರ ಬಲರಾಮ ಮತ್ತು ಮುಷ್ಟಿಕರು ಕೈಯಲ್ಲಿ ಕೈಯನ್ನು ಕಾಲಲ್ಲಿ ಕಾಲನ್ನು ಹೆಣೆದುಕೊಂಡು ಜಯಗಳಿಸಬೇಕೆಂದು ಒಬ್ಬರು ಇನ್ನೊಬ್ಬರನ್ನು ಒತ್ತಿ ಹಿಡಿದರು. ಅಂಗೈಗೆ ಅಂಗೈಯನ್ನು, ಮೀನಖಂಡಕ್ಕೆ ಮೀನಖಂಡವನ್ನು, ತಲೆಗೆ ತಲೆಯನ್ನು, ಎದೆಗೆ ಎದೆಯನ್ನು ಸೇರಿಸಿ ಪರಸ್ಪರ ಪೆಟ್ಟುಕೊಡಲು ಪ್ರಾರಂಭಿಸಿದರು. ಪರಸ್ಪರವಾಗಿ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೂಕುತ್ತಿದ್ದಾಗ ಸೆಣಸಾಟವು ಹೆಚ್ಚಾಯಿತು. ಒಬ್ಬನು ಇನ್ನೊಬ್ಬನನ್ನು ಹಿಡಿದುಕೊಂಡು ನೆಲಕ್ಕೆ ಒಗೆದ. ಮತ್ತೊಬ್ಬನು ತನ್ನ ಎದುರಾಳಿಯ ಹಿಂದಿನಿಂದ ಮುಂಭಾಗಕ್ಕೆ ಧಾವಿಸಿ ಅವನನ್ನು ಒಂದು ಪೆಟ್ಟಿನಿಂದ ಸೋಲಿಸಲು ಪ್ರಯತ್ನಿಸಿದ. ಹೆಜ್ಜೆ ಹೆಜ್ಜೆಯಾಗಿ ಸೆಣಸಾಟವು ಕಠಿಣವಾಯಿತು. ಮೇಲಕ್ಕೆತ್ತುವುದು, ಎಳೆಯುವುದು, ನೂಕುವುದು ಎಲ್ಲಾ ಆದವು. ಅನಂತರ ಕಾಲುಗಳು ಕೈಗಳು ಹೆಣೆದುಕೊಂಡವು. ಒಬ್ಬನು ಇನ್ನೊಬ್ಬನನ್ನು ಸೋಲಿಸಲು ತನ್ನಿಂದಾದಷ್ಟೂ ಪ್ರಯತ್ನಿಸುತ್ತಿದ್ದಾಗ ಅವರು ಮಲ್ಲಯುದ್ಧದ ಕಲೆಗಳನ್ನೆಲ್ಲ ಪ್ರದರ್ಶಿಸಿದರು. ಆದರೆ ಕುಸ್ತಿ ಪಂದ್ಯವನ್ನು ನೋಡುತ್ತಿದ್ದವರಿಗೆ ಅಷ್ಟೇನೂ ತೃಪ್ತಿಯಾಗಲಿಲ್ಲ. ಏಕೆಂದರೆ ಕುಸ್ತಿ ಮಾಡುತ್ತಿದ್ದವರು ಸಮಬಲರೆಂದು ತೋರಲಿಲ್ಲ. ದೈತ್ಯಾಕಾರದ ಮತ್ತು ಬಂಡೆಯಂತೆ ಗಟ್ಟಿಯಾದ ಮಲ್ಲಪಟುಗಳಾದ ಚಾಣೂರ ಮತ್ತು ಮುಷ್ಟಿಕರ ಮುಂದೆ ಕೃಷ್ಣ ಮತ್ತು ಬಲರಾಮರು ಬರಿಯ ಮಕ್ಕಳೆಂದೇ ಅವರಿಗೆ ತೋರಿತು. ಕರುಣಾಹೃದಯಿಗಳಾಗಿ ಕೃಷ್ಣ ಮತ್ತು ಬಲರಾಮರ ಪರವಾಗಿದ್ದ ಪ್ರೇಕ್ಷಕರಲ್ಲಿ ಬಹುಮಂದಿ ತಮ್ಮ ತಮ್ಮಲ್ಲಿ ಹೀಗೆ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು: ಸ್ನೇಹಿತರೆ, ಇಲ್ಲಿ ಅಪಾಯವಿದೆ. ದೊರೆಯ ಎದುರಿನಲ್ಲೇ ಈ ಅಸಮಬಲರ ಕುಸ್ತಿ ನಡೆಯುತ್ತಿದೆ. ಪ್ರೇಕ್ಷಕರಿಗೆ ಮನೋರಂಜನೆಯಾಗುತ್ತಿರಲಿಲ್ಲ. ಬಲಶಾಲಿಗಳು ಮತ್ತು ದುರ್ಬಲರ ನಡುವೆ ಕುಸ್ತಿಗೆ ಪ್ರೋತ್ಸಾಹ ಕೊಡಲು ಅವರಿಂದ ಆಗಲಿಲ್ಲ. ಮುಷ್ಟಿಕ ಮತ್ತು ಚಾಣೂರರು ಸಿಡಿಲಿನಂತಹವರು, ಪರ್ವತಗಳಂತೆ ಬಲಶಾಲಿಗಳಾದವರು. ಕೃಷ್ಣ ಮತ್ತು ಬಲರಾಮರು ಎಳೆಯ ವಯಸ್ಸಿನ ಸೂಕ್ಷ್ಮ ಬಾಲಕರು. ನ್ಯಾಯಪ್ರಜ್ಞೆಯು ಆಗಲೇ ಈ ಸಭೆಯನ್ನು ಬಿಟ್ಟು ಹೊರಟು ಹೋಗಿದೆ. ನಾಗರಿಕ ಜನರ ನ್ಯಾಯಸೂತ್ರಗಳನ್ನು ಬಲ್ಲವರು ಈ ಅನ್ಯಾಯದ ಪಂದ್ಯವನ್ನು ನೋಡಲು ಇಲ್ಲಿ ಉಳಿಯುವುದಿಲ್ಲ.
ಈ ಕುಸ್ತಿಯ ಪಂದ್ಯದಲ್ಲಿ ಭಾಗವಹಿಸುವವರು ಅಷ್ಟೇನೂ ಜ್ಞಾನಿಗಳಲ್ಲ. ಆದ್ದರಿಂದ ಅವರು ಮಾತನಾಡಲಿ ಅಥವಾ ಮೌನವಾಗಿರಲಿ ದುಷ್ಕರ್ಮಗಳ ಫಲವನ್ನು ಅವರು ಅನುಭವಿಸಲೇಬೇಕು. ಸಭೆಯಲ್ಲಿದ್ದ ಮತ್ತೊಬ್ಬನು ತನ್ನ ಮನಸ್ಸನ್ನು ಬಿಚ್ಚಿ ಹೇಳಿದನು, ಪ್ರಿಯ ಸ್ನೇಹಿತರೆ, ಕೃಷ್ಣನ ಮುಖವನ್ನು ನೋಡಿ. ಶತ್ರುವನ್ನು ಅಟ್ಟಿಸಿಕೊಂಡು ಹೋದದ್ದರಿಂದ ಅವನ ಮುಖದ ಮೇಲೆ ಬೆವರ ಹನಿಗಳಿವೆ ಮತ್ತು ಅವನ ಮುಖವು ನೀರಿನ ಹನಿಗಳಿರುವ ಕಮಲದಂತೆ ಕಾಣುತ್ತಿದೆ. ಬಲರಾಮನ ಮುಖವು ಎಷ್ಟು ವಿಶಿಷ್ಟವಾಗಿ ಸುಂದರವಾಗಿದೆ ಎನ್ನುವುದನ್ನು ನೋಡಿದಿರಾ? ಅವನು ಮುಷ್ಟಿಕನೊಡನೆ ಬಲವಾದ ಕುಸ್ತಿ ಪಂದ್ಯದಲ್ಲಿ ನಿರತನಾಗಿರುವುದರಿಂದ ಅವನ ಬಿಳಿಯ ಮುಖಕ್ಕೆ ಕೆಂಪು ಛಾಯೆ ಬಂದಿದೆ. ಪ್ರೇಕ್ಷಕರಲ್ಲಿದ್ದ ಮಹಿಳೆಯರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರು, ಸ್ನೇಹಿತರೆ, ಯೋಚಿಸಿ, ದೇವೋತ್ತಮ ಪರಮಪುರುಷನೇ ಹೂಮಾಲೆಗಳಿಂದ ಅಲಂಕೃತನಾಗಿ ತನ್ನ ಅಣ್ಣ ಬಲರಾಮನೊಂದಿಗೆ ಗೋವುಗಳನ್ನು ನೋಡಿಕೊಳ್ಳುತ್ತಿರುವ ಪ್ರದೇಶವಾದ ವೃಂದಾವನವು ಅದೆಷ್ಟು ಅದೃಷ್ಟಶಾಲಿ. ಅವನೊಡನೆ ಸದಾ ಅವನ ಗೋಪಬಾಲಕ ಸ್ನೇಹಿತರಿರುತ್ತಾರೆ ಮತ್ತು ಅವನು ತನ್ನ ದಿವ್ಯ ವೇಣುವನ್ನು ನುಡಿಸುತ್ತಾನೆ. ಮಹಾನ್ ದೇವತೆಗಳು ಪೂಜಿಸುವ ಕೃಷ್ಣ ಮತ್ತು ಬಲರಾಮರ ಚರಣಕಮಲಗಳನ್ನು ಸದಾ ನೋಡಬಲ್ಲ ವೃಂದಾವನದ ನಿವಾಸಿಗಳು ಅದೃಷ್ಟಶಾಲಿಗಳು. ಐಶ್ವರ್ಯ, ಬಲ, ಸೌಂದರ್ಯ, ಕೀರ್ತಿ, ಜ್ಞಾನ ಮತ್ತು ತ್ಯಾಗ ಈ ಎಲ್ಲ ಭಾಗ್ಯಗಳ ತವರು ಕೃಷ್ಣ ಮತ್ತು ಬಲರಾಮ. ಗೋಪಿಯರು ಎಷ್ಟು ಭಾಗ್ಯವಂತರೆಂದರೆ ಪ್ರಾತಃ ಕಾಲದಲ್ಲಿ ಹಾಲನ್ನು ಕರೆಯುವಾಗ ಅಥವಾ ಭತ್ತವನ್ನು ಕುಟ್ಟುವಾಗ ಅಥವಾ ಬೆಣ್ಣೆಯನ್ನು ಕಡಿಯುವಾಗ ಅವರು ಸದಾ ಕೃಷ್ಣನನ್ನೇ ಧ್ಯಾನಿಸುತ್ತಾರೆ. ಮನೆಯನ್ನು ಸ್ವಚ್ಛಗೊಳಿಸುವಾಗ ಅಥವಾ ನೆಲವನ್ನು ಸಾರಿಸುವಾಗ ಅವರು ಕೃಷ್ಣನ ಧ್ಯಾನದಲ್ಲೇ ಮುಳುಗಿರುತ್ತಾರೆ. ಬೇರೆ ಬಗೆಯ ಭೌತಿಕ ಕೆಲಸಗಳನ್ನು ಮಾಡುತ್ತಿರುವಾಗಲೂ ಮನುಷ್ಯನು ಹೇಗೆ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸಿಸಬಲ್ಲ ಎನ್ನುವುದಕ್ಕೆ ಗೋಪಿಯರು ಅತ್ಯುತ್ತಮ ನಿದರ್ಶನ. ಕೃಷ್ಣನ ಸ್ಮರಣೆಯಲ್ಲಿ ಅನುಗಾಲವು ಮುಳುಗಿದ್ದರೆ ಐಹಿಕ ಕಾರ್ಯಗಳ ಕಶ್ಮಲದ ಸ್ಪರ್ಶದಿಂದ ವ್ಯಕ್ತಿಗೆ ಗಾಸಿ ತಟ್ಟುವುದು ಸಾಧ್ಯವಿಲ್ಲ. ಗೋಪಿಯರು ಯೋಗದ ಅತ್ಯಂತ ಪರಿಪೂರ್ಣ ಸ್ಥಿತಿಯಾದ ಸಮಾಧಿಯಲ್ಲಿಯೇ ಇರುತ್ತಾರೆ. ಸದಾ ಕೃಷ್ಣನ ಧ್ಯಾನವನ್ನು ಮಾಡುವವನು ಯೋಗಿಗಳಲ್ಲಿ ಶ್ರೇಷ್ಠ ಯೋಗಿ ಎನ್ನುವುದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ಒಬ್ಬ ಮಹಿಳೆಯು ಇನ್ನೊಬ್ಬಳಿಗೆ ಈ ರೀತಿ ನುಡಿದಳು, ಪ್ರಿಯ ಸ್ನೇಹಿತೆಯರೇ, ಗೋಪಿಯರ ಕಾರ್ಯಗಳನ್ನು ಅತ್ಯುತ್ತಮ ಪುಣ್ಯ ಕಾರ್ಯಗಳು ಎಂದು ನಾವು ಒಪ್ಪಬೇಕು. ಇಲ್ಲವಾದರೆ ಸದಾಕಾಲವೂ ಶ್ರೀಕೃಷ್ಣನನ್ನು ಕಾಣುವ ಅವಕಾಶವು ಅವರಿಗೆ ಹೇಗೆ ದೊರಕುತ್ತಿತ್ತು? ಶ್ರೀಕೃಷ್ಣನು ಕೊಳಲನ್ನು ನುಡಿಸುವುದನ್ನು, ತೇಜೋಮಯವಾಗಿ ಮಂದಹಾಸವನ್ನು ಬೀರುವುದನ್ನು ಅವರು ಮತ್ತೆ ಮತ್ತೆ ಕಾಣುತ್ತಾರೆ. ಎಲ್ಲ ಜೀವಿಗಳ ಪರಮಾತ್ಮನಾದ ಶ್ರೀಕೃಷ್ಣನು ಸಭೆಯಲ್ಲಿ ನೆರೆದಿದ್ದ ಜನರು ತನ್ನ ವಿಷಯವಾಗಿ ಆತಂಕಗೊಂಡಿದ್ದಾರೆ ಎಂದು ತಿಳಿದಾಗ ಕುಸ್ತಿಯನ್ನು ಮುಂದುವರಿಸದೆ ಮಲ್ಲರನ್ನು ಕೂಡಲೇ ಕೊಲ್ಲಲು ನಿರ್ಧರಿಸಿದನು. ತಮ್ಮ ಮಕ್ಕಳ ಅಮಿತ ಬಲವನ್ನು ಅರಿಯದ ಕೃಷ್ಣ ಮತ್ತು ಬಲರಾಮರ ತಂದೆ ತಾಯಿಯರು ಎಂದರೆ ನಂದ ಮಹಾರಾಜ ಮತ್ತು ಯಶೋದೆ, ವಸುದೇವ ಮತ್ತು ದೇವಕಿಯರು ಬಹಳ ಆತಂಕಗೊಂಡಿದ್ದರು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಚಾಣೂರನೊಡನೆ ಹೋರಾಡುತ್ತಿದ್ದಂತೆಯೇ ಬಲರಾಮನು ಮುಷ್ಟಿಕನೊಡನೆ ಹೋರಾಡುತ್ತಿದ್ದನು. ಕೃಷ್ಣನು ಚಾಣೂರನ ವಿಷಯದಲ್ಲಿ ತುಂಬಾ ಕ್ರೂರವಾಗಿದ್ದಂತೆ ಕಂಡಿತು. ತನ್ನ ಮುಷ್ಟಿಯಿಂದ ಅವನಿಗೆ 3 ಬಾರಿ ಗುದ್ದಿದನು. ಆ ಮಹಾಮಲ್ಲನಿಗೆ ಹೆದರಿಕೆಯಾದದ್ದನ್ನು ಕಂಡು ಸಭಿಕರಿಗೆ ಬಹು ಆಶ್ಚರ್ಯವಾಯಿತು. ಚಾಣೂರನು ಕಟ್ಟಕಡೆಯ ಪ್ರಯತ್ನವೆಂದು ಒಂದು ಹದ್ದು ಇನ್ನೊಂದರ ಮೇಲೆ ಎರಗುವಂತೆ ಕೃಷ್ಣನ ಮೇಲೆ ಆಕ್ರಮಣವನ್ನು ಮಾಡಿದನು. ತನ್ನ 2 ಕೈಗಳನ್ನು ಜೋಡಿಸಿ ಕೃಷ್ಣನ ಎದೆಗೆ ಗುದ್ದಲು ಪ್ರಾರಂಭಿಸಿದನು. ಆದರೆ ಪುಷ್ಪಮಾಲೆಯು ತಾಗಿದ ಆನೆಯಂತೆ ಕೃಷ್ಣನು ಸ್ವಲ್ಪವೂ ವಿಚಲಿತನಾಗಲಿಲ್ಲ. ಕೃಷ್ಣನು ವೇಗವಾಗಿ ಚಾಣೂರನ 2 ಕೈಗಳನ್ನು ಹಿಡಿದುಕೊಂಡು ಅವನನ್ನು ಗಿರ್ರನೆ ತಿರುಗಿಸಲು ಪ್ರಾರಂಭಿಸಿದನು ಮತ್ತು ಈ ಪರಿಭ್ರಮಣದಿಂದಲೇ ಚಾಣೂರನು ಸತ್ತು ಹೋದನು. ಕೃಷ್ಣನು ಅವನನ್ನು ನೆಲಕ್ಕೆ ಒಗೆದನು. ಅವನ ಸುಂದರ ಆಭರಣಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದವು. ಮುಷ್ಟಿಕನು ಬಲರಾಮನಿಗೆ ಹೊಡೆದನು. ಬಲರಾಮನು ತಿರುಗಿಸಿ ಬಲವಾದ ಪೆಟ್ಟನ್ನು ಕೊಟ್ಟನು. ಮುಷ್ಟಿಕನು ಗಡಗಡನೆ ನಡುಗಲು ಪ್ರಾರಂಭಿಸಿದನು. ಅವನ ಬಾಯಿಯಿಂದ ರಕ್ತ ಮತ್ತು ವಾಂತಿಗಳು ಹೊರಕ್ಕೆ ಬಂದವು. ಯಾತನೆಯಿಂದ ಅವನು ಪ್ರಾಣಶಕ್ತಿಯನ್ನು ಕಳೆದುಕೊಂಡನು ಮತ್ತು ಬಿರುಗಾಳಿಯಲ್ಲಿ ಉರುಳುವ ಮರದಂತೆ ಕೆಳಕ್ಕೆ ಬಿದ್ದನು. ಈ 2 ಜಟ್ಟಿಗಳು ಸತ್ತ ನಂತರ ಕೂಟ ಎನ್ನುವ ಮಲ್ಲನು ಮುಂದಕ್ಕೆ ಬಂದನು. ಬಲರಾಮನು ಕೂಡಲೇ ಅವನನ್ನು ತನ್ನ ಎಡಗೈಯಲ್ಲಿ ಹಿಡಿದುಕೊಂಡು ನಿರ್ಲಕ್ಷ್ಯದಿಂದ ಕೊಂದನು. ಶಲನೆಂಬ ಜಟ್ಟಿಯು ಮುಂದೆ ಬಂದನು. ಕೃಷ್ಣನು ಅವನನ್ನು ಒದ್ದದ್ದರಿಂದ ಅವನ ತಲೆಯು ಸೀಳಿತು. ಮುಂದೆ ಹೆಜ್ಜೆ ಇಟ್ಟ ತೋಷಲ ಎನ್ನುವ ಜಟ್ಟಿಗೂ ಇದೇ ಗತಿಯಾಯಿತು. ಹೀಗೆ ಕೃಷ್ಣ ಮತ್ತು ಬಲರಾಮರು ಮಹಾಮಲ್ಲರನ್ನು ಕೊಂದರು. ಉಳಿದ ಜಟ್ಟಿಗಳು ಪ್ರಾಣಭಯದಿಂದ ಸಭೆಯನ್ನು ಬಿಟ್ಟು ಓಡಿಹೋದರು. ಕೃಷ್ಣ ಮತ್ತು ಬಲರಾಮರ ಗೋಪಬಾಲಕ ಸ್ನೇಹಿತರೆಲ್ಲ ಅವರ ಬಳಿಗೆ ಹೋಗಿ ಅಭಿನಂದಿಸಿದರು. ನಗಾರಿಗಳನ್ನು ಬಾರಿಸುತ್ತಿರುವಾಗ ಜನರು ಈ ವಿಜಯವನ್ನು ಕುರಿತು ಮಾತನಾಡುತ್ತಿದ್ದಂತೆ ಕೃಷ್ಣ ಮತ್ತು ಬಲರಾಮರ ಕಾಲ್ಗೆಜ್ಜೆಗಳು ಝಣಝಣ ಶಬ್ದ ಮಾಡಿದವು. ಅಲ್ಲಿ ನೆರೆದಿದ್ದವರೆಲ್ಲ ಹರ್ಷೋನ್ಮಾದದಿಂದ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು.
ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅಲ್ಲಿದ್ದ ಬ್ರಾಹ್ಮಣರು ಅತ್ಯಾನಂದದಿಂದ ಕೃಷ್ಣ ಮತ್ತು ಬಲರಾಮರನ್ನು ಹೊಗಳಲು ಪ್ರಾರಂಭಿಸಿದರು. ಕಂಸನು ಮಾತ್ರ ಖೇದಗೊಂಡಿದ್ದನು. ಅವನು ಚಪ್ಪಾಳೆ ತಟ್ಟಲೂ ಇಲ್ಲ, ಕೃಷ್ಣನನ್ನು ಆಶೀರ್ವದಿಸಲೂ ಇಲ್ಲ. ಈ ಎಲ್ಲ ದೃಶ್ಯಗಳನ್ನು ವೀಕ್ಷಿಸುತ್ತಿದ್ದಂತಹ ಕಂಸನು ಮುಂದೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.